ನಮಸ್ಕಾರ. ಎಸ್ಎಟಿ ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ನಗರಸಭೆ ಸಾಮಾನ್ಯ ಸಭೆ. ಕೃಷ್ಣಾ ನದಿ ನೀರು ಸರಬರಾಜಿನಲ್ಲಿ ತಾಂತ್ರಿಕ ತೊಂದರೆ ನಿವಾರಿಸಿ ಅನಧಿಕೃತ ನೀರು ಬಳಕೆ ತಡೆಗಟ್ಟಿ ಡಿಸಿ ನಿತೀಶ್ ಸೂಚನೆ. ಆರ್ಎಚ್ ಕ್ಯಾಂಪ್ 1 ಗ್ರಾಮ ಪಂಚಾಯತ್ನಲ್ಲಿ ನಕಲಿ ಬಿಲ್ ಸೃಷ್ಟಿ. ವಾರದೊಳಗೆ ತನಿಖೆ ನಡೆಸಿ ಕ್ರಮಕ್ಕೆ ಮುಂದಾಗದಿದ್ದಲ್ಲಿ ಗ್ರಾಮ ಪಂಚಾಯತ್ಗೆ ಬೀಗ ಹಾಕಿ ಪ್ರತಿಭಟನೆ. ರೆಹಮತ್ ಪಾಷಾ. ಆಗಸ್ಟ್ 18ರಂದು ಆರ್ಯವೈಶ್ಯ ಅಧಿಕಾರಿಗಳ ವೃತ್ತಿ ನಿರತರ ಸಂಘದಿಂದ ಪ್ರತಿಭಾ ಪುರಸ್ಕಾರ. ವಿದ್ಯಾರ್ಥಿ ವೇತನ ವಿತರಣೆ. ವೆಂಕಟೇಶ್ ಆಲೂರು. ಸುಲಿಗೆ ಮನೆ ಕಳ್ಳತನ ಆರೋಪಿ ಬಂಧನ. 15.52 ಲಕ್ಷ ರೂಪಾಯಿ ಚಿನ್ನಾಭರಣ, ನಗದು ಹಣ ಜಪ್ತಿ ಮಾಡಿದ ಮುದಗಲ್ ಪೊಲೀಸರು. ವಾರ್ತೆಗಳ ವಿವರ. ನಗರಕ್ಕೆ ಕೃಷ್ಣಾ ನದಿಯಿಂದ ನೀರು ಸರಬರಾಜು ಮಾಡಲು ತಾಂತ್ರಿಕ ಸಮಸ್ಯೆ ನಿವಾರಿಸಿ ರೈಸಿಂಗ್ ಮುಖ್ಯ ಲೈನ್ ಮೂಲಕ ನಗರಕ್ಕೆ ನೀರು ಸರಬರಾಜು ಮಾಡಿ ಎಲ್ಲ ಟ್ಯಾಂಕ್ ತುಂಬಿಸಲು ನಗರಸಭೆ ಇಂಜಿನಿಯರ್ಗಳಿಗೆ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಸೂಚನೆ ನೀಡಿದರು. ನಗರದ ನಗರಸಭೆ ಸಭಾಂಗಣದಲ್ಲಿ ಸಾಮಾನ್ಯ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೃಷ್ಣಾ ನದಿ ನೀರು ಅವಲಂಬಿತ ನಗರದ ಕೆಲ ವಾರ್ಡ್ಗಳಿಗೆ ಕುಡಿಯುವ ನೀರು ಸರಬರಾಜಿನಲ್ಲಿ ವ್ಯತ್ಯಯವಾಗಿ ಜನರಿಗೆ ತೊಂದರೆಯಾಗಿದೆ. ತೊಂದರೆ ನಿವಾರಣೆಗೆ ಕೃಷ್ಣಾ ನದಿಯಿಂದ ಬರುವ ರೈಸಿಂಗ್ ಮುಖ್ಯ ಲೈನ್ಗೆ ಇರುವ ಇಂಡಸ್ಟ್ರೀಸ್ ಮತ್ತು ಕೆಲ ಗ್ರಾಮಗಳಿಗೆ ಸಂಪರ್ಕ ನೀಡಿದೆ. ಇಂಡಸ್ಟ್ರೀಸ್ಗಳಿಗೆ ನೀರು ಸರಬರಾಜು ನಿಲ್ಲಿಸಿ ನಗರಕ್ಕೆ ಸರಬರಾಜು ಮಾಡಿ ಟ್ಯಾಂಕ್ಗಳು ತುಂಬಿದ ನಂತರ ಇಂಡಸ್ಟ್ರಿಗಳಿಗೆ ನೀರು ಸರಬರಾಜು ಮಾಡಬೇಕು ಎಂದರು. ಅನಧಿಕೃತವಾಗಿ ಇಂಡಸ್ಟ್ರಿಗಳಿಗೆ ನೀಡಿದ ಪೈಪ್ಲೈನ್ ಸಂಪರ್ಕ ಕಡಿತಗೊಳಿಸಬೇಕು ಹಾಗೂ ಕೆಲವು ಕಡೆ ನೀರು ಸೋರಿಕೆಯಿಂದಾಗಿ ಸರಬರಾಜಿನಲ್ಲಿ ವ್ಯತ್ಯಯವಾಗಿದೆ. ಸೋರಿಕೆ ತಡೆಯಲು ಅಧಿಕಾರಿಗಳ ಪರ್ಯಾಯ ಕಂಡುಕೊಳ್ಳಲು ಸೂಚಿಸಿದ ಅವರು ಅನಧಿಕೃತ ಹಾಗೂ ನೀರು ಸೋರಿಕೆ ಸ್ಥಳ ಪರಿಶೀಲಿಸಿ ಎಂದು ತಿಳಿಸಿದರು. ಒಂದು ತಾವೇ ಹೇಳಿದಂಗೆ ನಮ್ಮ OST 7 OST ಅದು ನೀರು ಏರ್ತಾನೆ ಇಲ್ಲ. ನೀರು ಯಾಕೆ ಏರ್ತಾ ಇಲ್ಲ ಅಂದ್ರೆ ಅಲ್ಲಿ ನೀರು ಏರ್ಸಿದ ಮೇಲೆ ಕೆಳಗಡೆ ತಗೊಂಡು ಹೋಗೋಕೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಮಾಡಿಲ್ಲ. ಎರಡನೇದು ಯಾಕೆ ಇವ್ರದ್ದು ಏರ್ತಾ ಇಲ್ಲ ಅಂದ್ರೆ ರೈಸಿಂಗ್ ಮೇನ್ ಇಂದ ತುಂಬಾ ಜನ ಮಲ್ಟಿಪಲ್ ಕನೆಕ್ಷನ್ ತಗೊಂತಾ ಇದ್ದಾರೆ. ಸೊ OST ಮೇಲೆ ಏರ್ಸಷ್ಟು ಪ್ರೆಷರ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಮೂರನೇದೇನು ಅಂದ್ರೆ ಅವರು ಮತ್ತೆ ಇನ್ನೊಂದ್ಸಲ ಹೇಳಿದ್ರು. ಸೊ ನಮ್ಮ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಇಂದ ಇಂಟರ್ಮೀಡಿಯೇಟ್ ಪಂಪಿಂಗ್ ಸ್ಟೇಷನ್ ಮಧ್ಯ ADB ಪ್ರಾಜೆಕ್ಟ್ ಅಲ್ಲಿ ಒಂದು ಮೇನ್ ಲೈನ್ ಆಗಿತ್ತು. 800 ಡಯಾ ಇರೋ ಮೇನ್ ಲೈನ್ ಆಗಿತ್ತು. ಸೊ ಆ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಏನಂತ ಇತ್ತು ಅಂದ್ರೆ ಇನ್ಮೇಲಿದ್ದ ಪ್ರಾಜೆಕ್ಟ್ ಸಕ್ಸಸ್ ಆದ್ಮೇಲೆ ಕೇವಲ 800 ಡಯಾ ಪೈಪ್ಲೈನ್ ಅಷ್ಟೇ ನಾವು ಯೂಸ್ ಮಾಡ್ತೀವಿ. ಪಕ್ಕ ಇರೋ 600 ಡಯಾ ಹಳೆ ಲೈನ್ ನಾವು ಯೂಸ್ ಮಾಡಲ್ಲ, ಪರ್ಮನೆಂಟ್ ಆಗಿ ನಾವು ಅದನ್ನ ಕ್ಲೋಸ್ ಮಾಡ್ತೀವಿ ಅಂತ ಆವಾಗ ಡಿಸೈನ್ ಆಗಿತ್ತು. ಬಟ್ ಇವೆಂಚುಲಿ ಏನಾಯ್ತು, 600 ಡಯಾ ಹಳೆ ಲೈನ್ ಮೂಲಕ ಒಂದು 3-4 ಏರಿಯಾಕ್ಕೆ ನೀರು ಹೋಗುತ್ತೆ. ಎರಮರಸ್ ಕ್ಯಾಂಪ್ ಏರಿಯಾ ಇರುವುದು, ಬೇರೆ ಬೇರೆ ಕಡೆ ಹೋಗ್ತಾ ಇದೆ. ಸೊ ಸಡನ್ ಆಗಿ 600 ಡಯಾದು ನೀರು ಸ್ಟಾಪ್ ಮಾಡಿಬಿಟ್ರೆ ಅಲ್ಲಿರೋರಿಗೆ ನೀರಿನ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವೀಗ ಆ ವಾಟರ್ ಬೋರ್ಡ್ ಅವರ ಜೊತೆ ಎಲ್ಲ ಚರ್ಚೆ ಮಾಡಿ ಯಾಕೆ ಇವ್ರಿಗೆ ಈಗ ಏನಾಗ್ತಾ ಇದೆ, ಏನ್ ಪ್ರೆಷರ್ ನಾವು ಹಾಕ್ತಾ ಇದೀವಿ ಅದು ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಒಂದೇ ಪಂಪದ ಪ್ರೆಷರ್ 600 ಡಯಾ 800 ಡಯಾ ಎರಡು ಡಿಸ್ಟ್ರಿಬ್ಯೂಟ್ ಆಗ್ತಾ ಇರೋದ್ರಿಂದ ಹೊಸ ಲೈನ್ ಏನಿದೆ 800 ಡಯಾ ಲಾಸ್ಟ್ ಅಲ್ಲಿ ಅಷ್ಟೊಂದು ಪ್ರೆಷರ್ ಬರ್ತಾ ಇಲ್ಲ ಏರ್ಸಕ್ಕೆ. ಸೊ ಅದಕ್ಕೆ ನಮ್ಮ ವಾಟರ್ ಬೋರ್ಡ್ ಅವ್ರು ಏನ್ ಸಜೆಷನ್ ಕೊಟ್ರು, ಇವರು ಏನ್ ಸಜೆಷನ್ ಕೊಟ್ರು, ಆಯ್ತು ನೀವು ಏನು ಒಂದು ಪಂಪ್ ಹೊಸ ಪಂಪ್ ಹಾಕಿದ್ದೀರಾ ಅದನ್ನ ಯಾಕೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ, ಪ್ರೆಷರ್ 600 ಡಯಾ ಹಳೆ ಲೈನ್ ಮತ್ತೆ 800 ಡಯಾ ಹೊಸ ಲೈನ್ ಮಧ್ಯೆ ಯಾಕೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ, ಹೊಸ ಪಂಪ್ ಮೆಷಿನರಿದು ಫುಲ್ ಪ್ರೆಷರ್ 800 ಡಯಾ ಮೇಲೆ ಬಿಡಿ, ಎರಮರಸ್ ಕ್ಯಾಂಪಿಗೆ ಹಳೆ ಲೈನ್ ಮೂಲಕ ಕೊಡಕ್ಕೆ ಹೊಸ ಪಂಪ್ ಮೋಟರ್ ಅಲ್ಲಿ ಫಿಕ್ಸ್ ಮಾಡಿ. ಸೊ ದಟ್ ಅವಾಗ ಹಳೆ ಲೈನ್ ಅಲ್ಲೂ ನೀರು ಕೊಡ್ಬೋದು, ಹೊಸ ಪಂಪಿಂಗ್ ಮೆಷಿನರಿದು ಫುಲ್ ಪ್ರೆಷರ್ನ 800 ಡಯಾ ಮೇಲೆ ಹಾಕ್ಬೋದು. ಸೊ ಆ ಥರ ಹಾಕಿದಾಗ 800 ಡಯಾಮೀಟರ್ದು ಏನು ಪೈಪ್ ಲೈನ್ ಇದೆ ಲಾಸ್ಟ್ ಅಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಅದು ಒಂದನೇ ಸ್ಟೇಜ್. ಎರಡನೇ ಸ್ಟೇಜ್ ಏನು, ಹಂತ ಹಂತವಾಗಿ ರೈಸಿಂಗ್ ಮೇನ್ ಇಂದ ಏನೋ ಬೈಪಾಸ್ ತಗೊಂಡ್ಬಿಟ್ಟಿದ್ದಾರೆ ಅದು ಹಂತ ಹಂತವಾಗಿ ಕಟ್ ಮಾಡಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಏಕಾಏಕಿ ನಾವು ಕಟ್ ಮಾಡಿಬಿಟ್ರೆ ತುಂಬಾ ಮನೆಗೆ ಆಮೇಲೆ ನೀರೇ ಹೋಗಲ್ಲ. ಸೊ ಮೂರನೇದು
ನೀರಿನ ಲಭ್ಯತೆ ಇದ್ದರೂ ತಾಂತ್ರಿಕ ಸಮಸ್ಯೆಯಿಂದಾಗಿ ನೀರು ಸರಬರಾಜು ಮಾಡಲು ಆಗುತ್ತಿಲ್ಲ. ತಾಂತ್ರಿಕ ಸಮಸ್ಯೆ ನಿವಾರಣೆಯಾದಲ್ಲಿ ನೀರು ನಗರಕ್ಕೆ ಸರಬರಾಜು ಮಾಡಬಹುದಾಗಿದೆ. ಅಧಿಕಾರಿಗಳು ಇರುವ ಸಮರ್ಪಕ ಮಾಹಿತಿ ನೀಡಿದ್ದಲ್ಲಿ ಸಮಸ್ಯೆಗೆ ಮುಕ್ತಿ ಕಾಣಬಹುದು ಎಂದರು. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಮಾತನಾಡಿ, ನೀರು ನಿರ್ವಹಣೆಯಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ತಾಂತ್ರಿಕ ಸಮಸ್ಯೆ ಹೇಳುತ್ತಿಲ್ಲ. ಕೃಷ್ಣಾ ನದಿಯಿಂದ ರೈಸಿಂಗ್ ಪೈಪ್ಲೈನ್ಗೆ ಅಳವಡಿಸಿರುವ ಇಂಡಸ್ಟ್ರಿಗಳ ಸಂಪರ್ಕದಿಂದ ನಗರಕ್ಕೆ ನೀರು ಸರಬರಾಜು ಆಗುತ್ತಿಲ್ಲ. ಮೊದಲು ನಗರಕ್ಕೆ ಆದ್ಯತೆ ನೀಡಿ ನಗರದ ಎಲ್ಲ ಟ್ಯಾಂಕ್ ತುಂಬಿದ ಮೇಲೆ ಇಂಡಸ್ಟ್ರಿಗಳಿಗೆ ನೀರೊದಗಿಸಲು ತಿಳಿಸಿದರು. 3-5 ಜನ ಹಿರಿಯ ಸದಸ್ಯರ ಕಮಿಟಿ ಮಾಡಿ ಅಧಿಕಾರಿಗಳು ತಾಂತ್ರಿಕ ಸಮಸ್ಯೆ ನಿವಾರಣೆ ಮೂಲಕ ನೀರು ಸರಬರಾಜು ಮಾಡಬಹುದು ಎಂದರು. ಏನು ಸಭೆಗೆ ಎಷ್ಟು ಗ್ರಾಮಕ್ಕೆ ಕೊಡ್ತಾ ಇದೀವಿ ಏನು ಅದು ಸರಿನೋ ತಪ್ಪು? ವಡ್ಲೂರು ಅನ್ನುವಂಥದ್ದು ಸರ್ ಇಂದು GBL ಅದರಲ್ಲಿ ಪಾಸ್ ಆಗಿರ್ತಾರೆ, ಆ ಗ್ರಾಮಕ್ಕೆ ಮಾತ್ರ ನೀರು ನೋಡಿ ಎಷ್ಟು ಗ್ರಾಮಕ್ಕೆ ಕೊಡ್ತಾ ಇದ್ದಾರೆ ಅಂತ ನನ್ನ ಹತ್ರ ಮಾಹಿತಿ ಇದೆ. ತಪ್ಪು ಮಾಹಿತಿ ಸಭೆಗೆ ಕೊಡಬೇಡ್ರಿ. ಆಮೇಲೆ ಗ್ರಾಮಗಳಿಗೆ ನೀರು ಕೊಡಬಾರ್ದಂತ ಉದ್ದೇಶ ಇಲ್ಲ. ಆಲ್ಟರ್ನೇಟಿವ್ ಏನು ಮಾಡಬೇಕು ಮತ್ತು ನಗರಕ್ಕೆ ನೀರು ಸರಾಗವಾಗಿ ಹೇಗೆ ಪಂಪ್ ಆಗಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದೆ. ಆ ಬಗ್ಗೆ ನೀವು ಮಾಹಿತಿ ಕೊಡ್ರಿ, ಸಲಹೆ ಕೊಡ್ರಿ. ಇಂಜಿನಿಯರ್ಸ್ ನೀರು ಪಂಪ್ ಮಾಡ್ತೀವಿ, ಇನ್ನು 400 ಇದು ಮೋಟ್ರು 600 ಮೋಟ್ರು ಪಂಪ್ ಮಾಡ್ತೀವಿ ಅಂತ ಹೇಳ್ತು. ಮತ್ತೆ ನೀರು ಪಾರ್ಟಿ ಮೇಲೆ ನೀರು ಸಾಕಾಗ್ತದ? ಸಾಕಾಗಿತ್ತು. ಮತ್ತೆ ಯಾಕೆ ದಿನ ಪ್ರತಿದಿನ ನೀರು ಕೊಡ್ತಾ ಇಲ್ಲ? ನಾವು FMLD ವಾಟರ್ ಬೋರ್ಡ್ ಡಿಸೈನ್ ಮಾಡಿರೋ ಪ್ರಕಾರ 800 ಲೈನ್ ಇಂದ ಡೈರೆಕ್ಟ್ ನಮಗೆ IPC ಬಂದ್ರೆ 40 MLD ಕ್ಲಿಯರ್ ಆಗ್ತದೆ ಸರ್. ಮುಂಚೆ ಏನ್ ಮಾಡಿದಾರೆ ಅಂದ್ರೆ 800 ಲೈನ್ಗೆ ಈ ಕಡೆ 600 ಲೈನ್ಗೆ ಲಿಂಕ್ ಮಾಡ್ಕೊಂಡು ಪ್ರೆಷರ್ ಡೌನ್ ಮಾಡ್ಕೊಂಡಿದ್ದಾರೆ ಸರ್. ಪ್ರೆಷರ್ ಡೌನ್ ಆಗಿರೋದ್ರಿಂದ 400 to 600 ಲಿಂಕ್ ಆಗಿರೋದ್ರಿಂದ ಕರೆಕ್ಟ್ ಆಗಿ 40 MLD ಇಂದ ಅರ್ಧ ಡಿವೈಡ್ ಆಗ್ತಿದೆ ಸರ್. ಪ್ರೆಷರ್ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ. ಅದಕ್ಕೋಸ್ಕರ ನಾವೀಗ ಒಂದು 120 HP ಮೋಟರ್ನ ಪ್ರೊವೈಡ್ ಮಾಡಿಕೊಂಡು ಸಪ್ರೇಟಾಗಿ ಸ್ಟಾರ್ಟ್ ಮಾಡ್ಕೊಂಡು 600 ಲೈನಿಗೆ ಸಪ್ರೇಟಾಗಿ ಸಂಪಿಂದನೇ ಕನೆಕ್ಷನ್ ಕೊಡ್ತಾ ಇದೀವಿ ಸರ್. ಇದಕ್ಕೋಸ್ಕರನೇ ಈಗ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ 800 ಲೈನ್ ಪ್ರೆಷರ್ ಕ್ರಿಯೇಟ್ ಮಾಡಿ ಎವ್ರಿಡೇ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀರಿನ ನಿರ್ವಹಣೆ ಸಮರ್ಪಕವಾಗಿ ಮಾಹಿತಿ ನೀಡಿದ್ದಲ್ಲಿ ಸದಸ್ಯರು ಅದಕ್ಕೆ ಪರ್ಯಾಯ ಕಂಡುಕೊಂಡು ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗುತ್ತದೆ. ಮಾಹಿತಿ ನೀಡದೇ ಇದ್ದಲ್ಲಿ ಮತ್ತಷ್ಟು ಸಮಸ್ಯೆ ಬಿಗಡಾಗುತ್ತದೆ ಎಂದು ತಿಳಿಸಿದರು. ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, ಹಿಂದಿನ ಅವಧಿಯಲ್ಲಿ ನಗರಕ್ಕೆ ಪ್ರತಿದಿನ 2 ಬಾರಿ ನೀರು ಸರಬರಾಜು ಆಗುತ್ತಿತ್ತು. ಕಾಲಕ್ರಮೇಣವಾಗಿ ದಿನಕ್ಕೊಂದು ಬಾರಿ, 2 ಹಾಗೂ 3 ದಿನಕ್ಕೊಂದು ಬಾರಿ ಕುಡಿಯುವ ನೀರು ಸರಬರಾಜು ಮಾಡುವ ಪರಿಸ್ಥಿತಿ ನಾವೇ ನಿರ್ಮಾಣ ಮಾಡಿಕೊಂಡಿದ್ದೇವೆ. ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ, ತಾಂತ್ರಿಕ ಸಮಸ್ಯೆ ತೊಂದರೆಯಿಂದಾಗಿದೆ ಎಂದರು. ಎರಡನೇ ಭಾಗ ಇಂಡಸ್ಟ್ರಿಯಲ್ ಇರೋದು 2 ವಿಧವಾದಂಥ ಡಿಸ್ಪ್ಯೂಟ್ ಇಲ್ಲಿ ನಾವು ನೋಡಿದ್ರೆ ನಾವು ಮೊದಲಿಂದ ನೋಡ್ತಾ ಇದ್ದೀವಿ. ಒಂದು ರಾ ವಾಟರ್ಗೆ ಏನು ತಕರಾರಿಲ್ಲ. ಶುದ್ಧೀಕರಿಸಿದಂಥ ವಾಟರ್ ಕೊಡುವಂಥ ಯಾವುದಾದ್ರೂ ಇಂಡಸ್ಟ್ರಿಗಳಿದ್ರೆ ಅದಕ್ಕೆ ಕಡಿವಾಣ ಆಗ್ತಕ್ಕಂಥದ್ದು ಬಂತು. ಮತ್ತು ನಮ್ಮ ಇಂಜಿನಿಯರ್ಸ್ ಯಾವ ರೀತಿ ಹೇಳ್ತಾರೋ ನನಗಂತೂ ಗೊತ್ತಿಲ್ಲ. 28 MLD ಬರ್ತಾವಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡುವಾಗಲೂ 28 MLD ನೀರು ಬಂದಿಲ್ಲ ಸರ್. ಇದಕ್ಕೆ 22-23 MLD ಬಂದಾಗಿದೆ. ನಾವು ಈ ಸಿಟಿನ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ವಿ. ಅದು ಬದಲಾದಂಥ ಸನ್ನಿವೇಶದಲ್ಲಿ 40 MLD ನೀರನ್ನು ಅವರೇನು ಇಲ್ಲಿಂದ ಇಲ್ಲಿ ಜಾಯಿನ್ ಆಗ್ತದೆ, ಇಲ್ಲಿಂದ ಇಲ್ಲಿ ಜಾಯಿನ್ ಆಗ್ತದೆ ಅಂತ ಹೇಳ್ತಾರೆ. ಎಂಟೈರ್ ಅವರ ಮಾಹಿತಿ ಏನಲ್ಲ ಒಂದು ರೀತಿ ತಾಂತ್ರಿಕವಾಗಿ ಗೊಂದಲಕ್ಕೆ ಎಡಕು ಮಾಡಿಕೊಡ್ತದೆ ಅಂತ ನಾವು ಹೇಳ್ತಾ ಇದ್ವಿ. ಯಾಕಂದರೆ ಇಲ್ಲಿ ADB ಅವರು, WWSD ಬೋರ್ಡು ಮತ್ತು ನಗರಸಭೆ 3 ಕೂಡ ಇವರು ಜಾಯಿಂಟ್ ಆಗಿ ಅದನ್ನು ಮಾಡಿರ್ತಕ್ಕಂಥದ್ದು 40 MLD ನಾವು ಡ್ರಾ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಸೋರಿಕೆಗಳು ಏನಿವೆ, ಸೋರಿಕೆಗಳ ಬಗ್ಗೆ ತಾಂತ್ರಿಕ ಶಾಖೆ ನಿಗರಾಣಿಯನ್ನು ಇಟ್ಟಿಲ್ಲ. ಅದು ಮತ್ತೊಂದು ಒಂದು. ಹಾಗಾಗಿ ಈಗ ನೀವು ಇಲ್ಲಿ 40 MLD ನೀರನ್ನು ಸಿಟಿಗೆ ಬರೋ ರೀತಿಯಲ್ಲಿ 40 MLD ಒಂದು ವೇಳೆ ನಾವು ನೀರನ್ನು ಸಮರ್ಪಕವಾಗಿ ತಗೊಂಡು ಖಂಡಿತವಾಗಿ ಕೂಡ ನಾವು ದಿನಾಲೂ ಕೂಡ ನೀರು ಕೊಡ್ಬೋದು. ಇನ್ನೂ 7-8 ಟ್ಯಾಂಕ್ಗಳಿಗೆ ನೀರಿನ ಸಂಪರ್ಕನೇ ಇಲ್ಲ ಸರ್. ಕೆಲವು ಕಡೆ ರೈಸಿಂಗ್ ಮ್ಯಾನ್ ಲೈನೇ ಹಾಕಿಲ್ಲ, ಕೆಲವು ಕಡೆ ಡಿಸ್ಟ್ರಿಬ್ಯೂಷನ್ ಲೈನೇ ಹಾಕಿಲ್ಲ. ಈಗಿನ್ನೂ ಸಾಕಷ್ಟು ತೊಂದರೆ ಇದೆ. ಹಾಗಾಗಿ ಇಲ್ಲಿ ಒಟ್ಟಾರೆ ನೀರಿನ ವಿಷಯದಲ್ಲಿ ನಾವು ವಿಫಲತೆ. ರಾಂಪುರ ಕೆರೆಯಿಂದ 1ರಿಂದ 11ನೇ ವಾರ್ಡಿಗೆ ನೀರು ಸರಬರಾಜು, ಉಳಿದ ವಾರ್ಡ್ಗಳಿಗೆ ಕೃಷ್ಣಾ ನದಿಯಿಂದ ಸರಬರಾಜು ಆಗುತ್ತದೆ. ರಾಂಪುರ ಕೆರೆಯಲ್ಲಿ ನೀರಿದ್ದು ವ್ಯರ್ಥವಾಗಿ ಹೆಚ್ಚು ಬಳಕೆ ಮಾಡಿದ್ದರಿಂದ ದಿನಕ್ಕೊಂದು ಬಾರಿ ಮಾಡಲಾಗಿದೆ. ಇದೀಗ ಅದನ್ನೇ ಮುಂದುವರಿಸಿದ್ದಾರೆ ಎಂದರು. ಸದಸ್ಯ ಶ್ರೀನಿವಾಸ್ ರೆಡ್ಡಿ ಮಾತನಾಡಿ, ವಾರ್ಡ್ಗಳಿಗೆ ಹಿಂದೆ ನಿಗದಿತ ಪ್ರಮಾಣದಲ್ಲಿ ನೀರನ್ನು ಟ್ಯಾಂಕ್ಗೆ ತುಂಬಿಸಿ ಸರಬರಾಜು ಆಗುತ್ತಿತ್ತು.
ಇದೀಗ ಟ್ಯಾಂಕ್ಗಳಿಗೆ ನೀರು ತುಂಬಿಸಲು ಆಗುತ್ತಿಲ್ಲ. ಕೆಳಭಾಗದಲ್ಲಿ ನೀರಿನ ಒತ್ತಡ ಹೆಚ್ಚಿದ್ದರೆ ಮಾತ್ರ ಮೇಲಕ್ಕೆ ನೀರು ಹೋಗಲು ಸಾಧ್ಯ. ಕೆಳಗಡೆ ನೀರಿನ ರಭಸಕ್ಕೆ ಕಡಿಮೆ ಇದೆ ಎಂದರು. ನಗರಸಭೆ ಸದಸ್ಯ ನರಸರೆಡ್ಡಿ ಮಾತನಾಡಿ, ಇಂಡಸ್ಟ್ರಿಗಳಿಗೆ ಮುಖ್ಯ ಪೈಪ್ಲೈನ್ ಸಂಪರ್ಕದಿಂದ ಅನಧಿಕೃತವಾಗಿ ನೀಡಿದ್ದರಿಂದ ನಗರಕ್ಕೆ ನೀರು ಸರಬರಾಜಿನಲ್ಲಿ ತೊಂದರೆಯಾಗಿದೆ. ಅನಧಿಕೃತ ಸಂಪರ್ಕ ಕಡಿತಗೊಳಿಸಬೇಕು. ಸೋರಿಕೆ ನೀರನ್ನು ತಡೆದರೆ ಮಾತ್ರ ನೀರು ಒದಗಿಸಲು ಸಾಧ್ಯವೆಂದರು. 4 ವರ್ಷದಲ್ಲಿ ಆಲ್ಮೋಸ್ಟ್ ಅರ್ಧಕ್ಕರ್ಧ ಆಡಳಿತಾಧಿಕಾರಿನೇ ಅಧ್ಯಕ್ಷರಾಗಿದ್ದಾರೆ. ಸರ್ ನಮ್ಗೆ ಆ್ಯನ್ಯುವಲ್ ಮೇಂಟೆನೆನ್ಸ್ಗೆ ಪೈಪು ವಾಲ್ಗಳು ಇದುವರೆಗೆ ನಾವು ನಗರಸಭೆ ಸದಸ್ಯರೇ ಹಾಕುವಂಥ ಪರಿಸ್ಥಿತಿ ನಮ್ಮ ರಾಯಚೂರು ನಗರಸಭೆ ಇದುವರೆಗೆ ಆ್ಯನ್ಯುವಲ್ ಟೆಂಡರೇ ಆಗಿಲ್ಲ ಸರ್. ನಾವು ವಾಲ್ ಬೇಕು, ಒಂದು ಪೈಪ್ ಬೇಕು, ಒಂದು 10 ಫೀಟ್ 20 ಫೀಟ್ ಪೈಪ್ ಬೇಕಪ್ಪ ಅಂದರೆ ನಮ್ಮವ್ರು ಯಾರು ಕೊಡೋದಿಲ್ಲ ಸರ್. ನಮ್ಮ ಜೈ ಕೇಳಿದ್ರೆ ಜೈ ಇಲ್ಲದೆ ಅದು ಟೆಂಡರ್ ಆಗಿಲ್ಲ ಅಂತ, ಇಲ್ಲ ನಮ್ಮ ಯಾರೋ ವಾಲ್ ಬೇಕು ಫಿಟ್ರಿ ಯಾರಿಗೆ ಕೇಳೋದಿಲ್ಲ ಸರ್. ಪ್ರತಿಯೊಂದು ಒಂದು ನಗರಸಭೆ ಸದಸ್ಯರು ಕೊಡಬೇಕು, ಇಲ್ಲ ಮನೆ ಮಾಲೀಕರನ್ನ ಕೊಡಬೇಕು. ಇದು ದೊಡ್ಡ ಸಮಸ್ಯೆ ಸರ್. ವಿಷಯ ಸಣ್ಣದಿರ್ಬೋದು, ಸಮಸ್ಯೆ ದೊಡ್ಡದು ಸರ್. ಯಾಕಂದರೆ ಈ ಬೇರೆ ಬರ್ತಾವ, ಪೈಪ್ ಬ್ಲಾಕ್ ಆಗ್ತದ, ಪ್ಲಾಸ್ಟಿಕ್ ಬರ್ತದ, ತೋಡಿದ ಮೇಲೆ ಅದೆಲ್ಲ ಪೈಪ್ಗಳಾದ್ಮೇಲೆ ಸಣ್ಣ ಪೈಪಿಗೆ ನಾವು ಮಾತಿಗೆ ಲೆಟರ್ ಕೊಡೋಕೆ ಆಗೋದಿಲ್ಲ ಸರ್. ಮೊದಲು ನಾವು ಸಿಸ್ಟಮ್ ಒಂದು ಇಂಡೆಕ್ಸ್ ಇರ್ತಿತ್ತು, ಒಂದು ಲೆಟರ್ ಕೊಟ್ಟರೆ ಆಟೋಮೆಟಿಕ್ ಕೊಡ್ತೀವಿ ಸರ್. ಆ ಆ್ಯನ್ಯುವಲ್ ಮೇಂಟೆನ್ ಟೆಂಡರ್ ಇದುವರೆಗೆ ಆಗಿಲ್ಲ ಸರ್. ಮತ್ತು ಇನ್ನೊಂದು ಸರ್, ನಮ್ಗೆ ಮೋಟ್ರ್ ವೈಂಡಿಂಗ್ ಸಿಸ್ಟಮ್ ಮೊನ್ನೆ ಟೆಂಡರ್ ಆಗಿದೆ ಸರ್. ಮೋಟ್ರ್ ವೈಂಡಿಂಗ್ ಮಾಡ್ತಾ ಇದ್ದಾರೆ, ಭಾಳಷ್ಟು ತೋರುಗಳು ಸರ್. ಮೋಟ್ರ್ ಟೋಟಲ್ ಕೆಟ್ಟಿದ್ದಾವೆ. ಅಂಥ ಮೋಟ್ರ್ಗಳಿಗೆ ಹೊಸ ಮೋಟ್ರ್ ಕೊಡುವಂಥ ವ್ಯವಸ್ಥೆ ಆಗಿದೆ ಸರ್. ಹಂಗಾಗಿ ಎತ್ತಿದ್ದು ಮೋಟ್ರ್ ಕೂಡ ಸರ್ವೆ ಮಾಡಿದ್ದಾರೆ. ಎಲ್ಲಿ ಮೋಟ್ರ್ ವೈಂಡಿಂಗ್ ಆಗೋದಿಲ್ಲ ಆ ಹೊಸ ಮೋಟ್ರ್ ಕೊಡ್ಬೇಕು ಸರ್. ಇದೊಂದು 2ನೇ ಸರ್. ಮುಂದೆ 3ನೇ ಸಾರಿ ಭಾಳ ವರ್ಷದಿಂದ 2 ವರ್ಷದಿಂದ ಹೊಸ ಬೋರ್ಗಳ ಮೇಲೆ ಹಾಕ್ಸಿಲ್ಲ. ವಾರ್ಡಿಗೆ 3 ಬೋರ್ವೆಲ್ ಕೊಡ್ತೀವಿ ಅಂತ ಹೇಳಿ ಒಂದು 6 ತಿಂಗಳು ಸುಮಾರು ಆಯ್ತು ಸರ್. ಅದು ಏನು ಸ್ಟೇಟಸ್ ಅಲ್ಲ, ಟೆಂಡರ್ ಆಗ್ಯದ ಅಥವಾ ಕಾರ್ಯಾದೇಶ ಕೊಡಬೇಕಾ? ಯಾಕಂದ್ರೆ ನಾವು ಬ್ಯಾಸಿಗೆ ಸರ್, ಬ್ಯಾಸಿಗೆ ಮಳೆಗಾಲ ಬಂತು, ಮತ್ತೆ ಬ್ಯಾಸಿಗೆ ಬರ್ತದೆ. ನಗರಸಭೆ ಸದಸ್ಯ ನಾಗರಾಜ ಮಾತನಾಡಿ, ನಗರದ ದೇವಿನಗರ ಸೇರಿ ಈ ಭಾಗದಲ್ಲಿ ಕೊನೆ ವಾರ್ಡ್ ಮತ್ತು ಬಡಾವಣೆಯಾಗಿದೆ. ಕೊನೆ ಭಾಗಕ್ಕೆ ನೀರು ಬರುತ್ತಿಲ್ಲವೆಂದರು. ಈ ಸಂದರ್ಭದಲ್ಲಿ ಪೌರಾಯುಕ್ತ ಗುರುಸಿದ್ದಯ್ಯ, ನಗರಸಭೆ ಸದಸ್ಯರಾದ ದರೂರ್ ಬಸವರಾಜ್, ಶಶಿರಾಜ, ಪವನ್ ಕುಮಾರ್, ಹೇಮಲತಾ ಬೋದೆಪ್ಪ ಸೇರಿದಂತೆ ಅನೇಕರು ಇದ್ದರು. ಸಿಂಧನೂರು ತಾಲೂಕಿನ ಆರ್ಎಚ್ ಕ್ಯಾಂಪ್ 1ರ ಗ್ರಾಮ ಪಂಚಾಯತ್ನಲ್ಲಿ ಬೋಗಸ್ ಬಿಲ್ ಸೃಷ್ಟಿ ಹಣ ಕೊಳ್ಳೆ ಹೊಡೆಯುವ ಹುನ್ನಾರ ನಡೆಸಿದ್ದು, ತನಿಖೆ ನಡೆಸಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಆರ್ಎಚ್ ಕ್ಯಾಂಪ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂ ರೆಹಮಾನ್ ಪಾಷಾ ಅವರು ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪಂಚಾಯಿತಿಗೆ ಬೇಕಾದ ವಸ್ತುಗಳ ಖರೀದಿಯಲ್ಲಿ ಅವ್ಯವಹಾರ ಎಸಗಲಾಗಿದೆ. ವಸ್ತುಗಳಿಗೆ ದುಪ್ಪಟ್ಟು ದರದಲ್ಲಿ ಖರೀದಿ ಮಾಡಲಾಗಿದೆ. 110 ರೂಪಾಯಿ ಬೆಲೆ ಬಾಳುವ ಬಲ್ಬ್ಗಳನ್ನು 414 ರೂಪಾಯಿ ದರದಂತೆ ಖರೀದಿ ಮಾಡಿ ಅವ್ಯವಹಾರ ಎಸಗಲಾಗಿದೆ ಎಂದು ಆಪಾದಿಸಿದರು. ಶಾಲೆಗಳಿಗೆ 2 ಟ್ಯಾಂಕ್ ಕೊಡುವುದಾಗಿ ಬಿಲ್ನಲ್ಲಿ ತೋರಿಸಿ 1 ಟ್ಯಾಂಕ್ ಮಾತ್ರ ಕೊಡಲಾಗಿದೆ. ಬೋರ್ವೆಲ್ ಕೊರೆಯಿಸಲು ಕೇವಲ 50 ರಿಂದ 60 ಸಾವಿರ ತಗಲುವ ವೆಚ್ಚವನ್ನು 99 ಸಾವಿರ ಎಂದು ತೋರಿಸಿದ್ದಾರೆ. ಈರಣ್ಣ ಕ್ಯಾಂಪ್ನಲ್ಲಿ ಕುಡಿಯುವ ನೀರಿನ ಕೆರೆ ಸ್ವಚ್ಛತೆಗೆ 3 ರಿಂದ 4 ಸಾವಿರ ಖರ್ಚು ಆಗಬಹುದು. ಆದರೆ 58 ಸಾವಿರ ರೂಪಾಯಿ ವೆಚ್ಚ ತೋರಿಸಲಾಗಿದೆ. ಬೋಗಸ್ ಬಿಲ್ ಸೃಷ್ಟಿಸಿದ್ದಾರೆ ಎಂದು ಆರೋಪಿಸಿದರು. ಅಲ್ಲಿ 25 ಲಕ್ಷ ರೂಪಾಯಿ ಬಾಕಿ ಅಂತ ಹೇಳಿದ್ರು. ಸಾಮಾನೆಲ್ಲ ವಾಪಸ್ ಸಾಮಾನು ಕೊಂಡಿದ್ದ ಅಂಗಡಿಯೆಲ್ಲ ವಾಪಸ್ ಕಳಿಸ್ತಾ ಇದ್ರು. ನಾನು ಮತ್ತೆ ಇವರಿಗೆ ಕೇಳಿದೆ, ಮೇಡಮ್ ಅವ್ರಿಗೆ ಏನ್ರಿ ಯಾಕೆ ನಮ್ಮ ಪಂಚಾಯತಿಯಲ್ಲಿ ಎಲ್ಲ ಮೇಲೆ ಸಾಲ ಇಟ್ಟಿದ್ದೀನಿ ಅಂತ ಕೇಳಿದರೆ, ಇಲ್ಲದೇ ಎಲ್ಲ ಸಾಮಾನು ತಗೊಂಡಿದ್ದೆ, ನಾನು ಸಾಲ ಇದೆ ಅಂದರು. ಸರಿ ಮೇಡಮ್, ಪ್ರತಿಯೊಂದು 15 ಹಣಕಾಸಿನಲ್ಲಿ ಪ್ರತಿಯೊಂದಕ್ಕೆ ಅಮೌಂಟ್ ಆಗಿರ್ತೀವಿ ನಾವು, ಮತ್ತು ಯಾಕೆ ಸಾಲ ಆಗುತ್ತೆ ನಾನು ಮಾಹಿತಿ ಕೊಡಿ ಅಂತ ಕೇಳಿದೆ ಸರ್. ನಾನು 1 ವರ್ಷ ಸರಿ ಇನ್ನೋಡಿನೇ ಮಾಹಿತಿ ಕೊಟ್ಟಿಲ್ಲ. ನಾನು ಮೌಖಿಕವಾಗಿ ಕೇಳಿದೆ, ಆನಂತರ ಲೆಟ್ರ್ ಮುಖಾಂತರ ಕೇಳಿದ್ರು ನನಗೆ ಯಾವುದಕ್ಕೆ ಉತ್ತರ ಕೊಟ್ಟಿಲ್ಲ. ಆನಂತರ ಇಒ ಸರ್ ಹತ್ರ ಹೋದೆ, ಅವರು ನನಗೆ ಯಾವುದೂ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಅವ್ರ ಏನಂತಾರೆ, ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಸರ್ ನೀವು ಅಂತ ಅವ್ರು ಹೇಳ್ತಾರೆ ಸರ್. ಆಮೇಲೆ ಸಿಒ ಹತ್ರ ಕೂಡ ನಾನು ಬಂದಿದ್ದೆ. ಆಮೇಲೆ ಸರ್ ಇದರಲ್ಲಿ ನಾನು ಅವ್ರ ಹತ್ರ ಕೇಳಿದ್ರು, ನಮ್ಮ ಪಂಚಾಯತಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳು ಜಾಸ್ತಿ ಇದೆ ಸರ್. ನಮ್ಮ ಪಂಚಾಯತಿಯಲ್ಲಿ ರೈಸ್ ಮಿಲ್ಗಳಿದ್ದಾವೆ, ಪಂಚಾಯತಿ ಮಳಿಗೆಗಳಿದ್ದಾವೆ, ಸಾಕಷ್ಟು ಅನುದಾನ ಬರ್ತದೆ ಸರ್. ಆದ್ರೂ ಸಾಲ ಇದೆ ನಮ್ಮ ಪಂಚಾಯತಿಯಲ್ಲಿ. ಅದಕ್ಕೋಸ್ಕರ ನಾನು ಮಾಹಿತಿ ಕೇಳಿದೆ. ಆನಂತರ 25% SC STಗಳಿಗೆ ಮಕ್ಕಳಿಗಾಗಿ ಮೀಸಲಿಂದ ಹಣವನ್ನು ಕೂಡ ಖರ್ಚು ಮಾಡಿಲ್ಲ ಸರ್ ಅವರು. ನಾನು ಅದನ್ನು ಮಾಹಿತಿ ಕೇಳಿದ್ರೆ ನನಗೆ 31ನೇ ತಾರೀಕು 7ನೇ ತಿಂಗಳು 2024ರಂದು ಅವಾಗ ನಾನು ಟೇಬಲ್ ಮೇಲೆ ತಂದಿಟ್ಟು ಸರ್ ಅವರು SC ST ಮಕ್ಕಳಿಗೆ ಚೆಕ್ ಕೊಡೋದಿದೆ ಅಂತೇಳಿ. ನಾನು ಕೇಳಿದೆ 2022ರಿಂದ ನೀವೇನು ಮಾಡಿದ್ರಿ, ಇವಾಗ ಬಂದು ನಾನು ಟೇಬಲ್ ಮುಂದಿಟ್ಟಿದ್ದೀವಿ. ನಾನು ಮಾಹಿತಿ ಕೇಳಿದ್ಮೇಲೆ ಸರ್. ಆನಂತರ ಪ್ರತಿಯೊಂದು ಬಿಲ್ಲಲ್ಲಿ ಸರ್, ಪ್ರತಿಯೊಂದು ಬಿಲ್ಲಲ್ಲಿ ನಾವು ಸಾಮಾನು ತರಕ್ಕೆ ಹೋದರೆ ಈಗ ಅಲ್ಲಿ
ಈಗ ನೋಡೋದು ಪೇಪರ್ ತೊಗೊಳಕ್ಕೆ ₹360 ಅವ್ರ ಬಿಲ್ ಆಗ್ತದೆ, 340. ಅದೇ ಅಂಗಡಿಗೆ ನಾನು ಸಾಮಾನು ತೊಗೊಂಡು ಅದೇ ಪೇಪರ್ A4 ಸೈಜ್ ತೊಗೊಂಡ್ರೆ ₹250 ಹಾಕಿದ್ದಾರೆ ಸರ್ ಅದೇ ಅಂಗಡಿಯಲ್ಲಿ. ಆನಂತರ ಈಗ ನಮ್ಮ ಶಾಲೆಗಳಿಗೆ ನೀರಿನ ಟ್ಯಾಂಕು ಮೋಟರ್ಗಳು ಅಂತೇಳಿ ನಮ್ಮ ಪಂಚಾಯತಿಂದ ಇಂಡಿಯನ್ ಕೊಟ್ಟು ಕಳಿಸ್ತಾರೆ ಸರ್ ಸಾಮಂತರಲ್ಲಿ. ವಸ್ತುಗಳ ಕುರಿತು ಮಾಹಿತಿ ಕೇಳಿದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮಾಹಿತಿ ನೀಡುತ್ತಿಲ್ಲ, ಮನಸ್ಸಿಗೆ ಬಂದಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಈ ಕುರಿತು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಕ್ರಮಕ್ಕೆ ಮುಂದಾಗಿಲ್ಲ ಎಂದರು. ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಹಾಕಲು ಬೇಕಾದ ಬಲ್ಬ್ ಖರೀದಿಯನ್ನು ಪಿಡಿಒ ಅವರು ತಮ್ಮ ತಂಗಿ ಗಂಡನ ಅಂಗಡಿಯಲ್ಲಿ ದುಬಾರಿ ಬೆಲೆ ನಮೂದಿಸಿ ಖರೀದಿಸಿ ಸರ್ಕಾರದ ಹಣ ಗುಳುಂ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕೂಡಲೇ ಪಂಚಾಯತ್ನಲ್ಲಿ ನಡೆದ ಬೋಗಸ್ ಬಿಲ್ ಕುರಿತು ವಾರದೊಳಗೆ ತನಿಖೆ ನಡೆಸಿ ಕ್ರಮಕ್ಕೆ ಮುಂದಾಗಬೇಕು. ನಿರ್ಲಕ್ಷ್ಯ ವಹಿಸಿದಲ್ಲಿ ಗ್ರಾಮ ಪಂಚಾಯತಿಗೆ ಸದಸ್ಯರೊಂದಿಗೆ ಸೇರಿ ಬೀಗ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ರಾಮಣ್ಣ, ವಾಸು ಸೇರಿದಂತೆ ಅನೇಕರಿದ್ದರು. ಆರ್ಯವೈಶ್ಯ ಅಧಿಕಾರಿಗಳ ಹಾಗೂ ವೃತ್ತಿ ನಿರತರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ 18ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅವಪ ಅಧ್ಯಕ್ಷ ಬಿ ವೆಂಕಟೇಶ್ ಆಲೂರು ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಟಿಎ ಶರವಣ್ಣ ಭಾಗವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ವೆಂಕಟೇಶ್ ಆಲೂರು ವಹಿಸಲಿದ್ದಾರೆ. ಅತಿಥಿಗಳಾಗಿ ವಾಣಿಜ್ಯೋದ್ಯಮಿ ಮಂಚಕೊಂಡ ನರಸಿಂಹಯ್ಯ, ನಗರೇಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷ ಸಾವಿತ್ರಿ ಪುರುಷೋತ್ತಮ, ಆರ್ಯವೈಶ್ಯ ಗೀತಾ ಮಂದಿರ ಅಧ್ಯಕ್ಷ ಗಾಣದಾಳ ಲಕ್ಷ್ಮೀಪತಿ, ಇಲ್ಲೂರು ಮೋಹನ್ ರಾಜ್ ವಹಿಸಲಿದ್ದಾರೆ ಎಂದರು. ಮೆರಿಟೋರಿಯಲ್ ಸರ್ಟಿಫಿಕೇಟ್ಸ್ ಮತ್ತು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಮತ್ತು ಈ ವರ್ಷವೂ ಏರ್ಪಾಡು ಮಾಡಲಾಗಿದೆ. ಈ ವರ್ಷ ನಾವು ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜ್ ಅವರು ಮತ್ತು ಸನ್ಮಾನ್ಯ ಶ್ರೀ ಶಿವರಾಜ್ ಪಾಟೀಲ್ ಸಾಹೇಬರು, ಸನ್ಮಾನ್ಯ ಶ್ರೀ ಟಿಎ ಶರವಣ ಅವರು ಮತ್ತು ಸನ್ಮಾನ್ಯ ಶ್ರೀ ಮಂಚುಕೊಂಡ ನರಸಿಂಹಯ್ಯ ಶೆಟ್ಟಿ ಇವ್ರನ್ನ ಚೀಫ್ ಗೆಸ್ಟ್ ಆಗಿ ಅವರು ಬರ್ತಾ ಇದ್ದಾರೆ. ಅವರು ನಮ್ಮ ಈ ಫಂಕ್ಷನ್ ನಾಳೆ ಸಂಡೇ 18ನೇ ತಾರೀಕು ಗಂಗಮಠದಲ್ಲಿ ನಡೆಯಲಿದೆ. ಬೆಳಗ್ಗೆ 10 ಸಾಯಂಕಾಲ 4:30 ನಡೆಯಬಹುದು. ಈ ಕಾರ್ಯಕ್ರಮದಲ್ಲಿ ಸುಮಾರು 4 ಲಕ್ಷ ರೂಪಾಯಿ ಬಡ್ಜೆಟ್ನಿಂದ 6 ಮಂದಿ ಟಾಪ್ ಬಂದವರಿಗೆ ಆರ್ಯವೈಶ್ಯ ವಿದ್ಯಾರ್ಥಿಗಳಿಗೆ 6 ಗೋಲ್ಡ್ ಮೆಡಲ್ ಮತ್ತು 30 ಮಂದಿಗೆ ಸೆಕೆಂಡ್ ಟಾಪ್ ಬಂದವರಿಗೆ ಸಿಲ್ವರ್ ಮೆಡಲ್ಸ್, 30 ಮಂದಿಗೆ ಸಿಲ್ವರ್ ಮೆಡಲ್ಸ್ ಮತ್ತು 200 ಮಂದಿಗೆ 200 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ. ಇನ್ನೊಂದು 140 ಮಂದಿ ಬಡ ವಿದ್ಯಾರ್ಥಿಗಳಿಗೆ, ಆರ್ಯವೈಶ್ಯ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ನಾಳೆ 18ನೇ ತಾರೀಕು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ತಾವುಗಳನ್ನು ನಾವು ಸಗೌರವವಾಗಿ ಆಹ್ವಾನಿಸ್ತಾ ಇದ್ದೀವಿ. ಮುಂದಿನ ನಮ್ಮ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ 6 ಜನ ವಿದ್ಯಾರ್ಥಿಗಳಿಗೆ ಬಂಗಾರದ ಪದಕ, 26 ಜನ ವಿದ್ಯಾರ್ಥಿಗಳಿಗೆ ಬೆಳ್ಳಿಯ ಪದಕ ನೀಡಲಾಗುವುದು. ಒಟ್ಟು 200 ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು. 100 ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುವುದು ಎಂದು ತಿಳಿಸಿದರು. 2024 ಸಾಲಿನ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭವನ್ನು ಇದೇ ದಿನಾಂಕ 18ರಂದು ರವಿವಾರ ನಮ್ಮ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಸಚಿವರಾಗಿರುವಂಥವರು, ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎನ್ಎಸ್ ಬೋಸರಾಜ್ ಸಾಹೇಬರು ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಶಿವರಾಜ್ ಪಾಟೀಲ್ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಶ್ರೀ ಟಿಎ ಶರವಣ ಸರ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಾರೆ. ರಾಯಚೂರಿನ ಖ್ಯಾತ ವಾಣಿಜ್ಯೋದ್ಯಮಿಗಳಾಗಿರ್ತಕ್ಕಂಥ ಮಂಚುಕೊಂಡ ನರಸಿಂಹಯ್ಯ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಾವಿತ್ರಿ ಪುರುಷೋತ್ತಮ ಸರ್ ಅವರು
ಶ್ರೀ ಗಾಂಧಾ ಲಕ್ಷ್ಮೀಪತಿಯವರು, ಹುಬ್ಬಳ್ಳಿಯ ಶ್ರೀ ಇಂದು ಮೋಹನ್ ರಾಜ್ ಅವರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ರಾಯಚೂರು ಆವೋಪದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಆಲೂರು ಬಿ ವೆಂಕಟೇಶಣ್ಣವರು ವಹಿಸಿಕೊಳ್ಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಆವೋಪದ ಕಾರ್ಯದರ್ಶಿಯಾಗಿರುವಂತಹ ಪೆಂಡಲ್ ಕಿಶೋರ್ ಅವರು ಮತ್ತು ಕೋಶಾಧ್ಯಕ್ಷರಾಗಿರುವಂತಹ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೋರಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಪೆಂಡಾಲ ಕಿಶೋರ, ಇಂದುವಾಸಿ ದತ್ತಾತ್ರೇಯ, ಹಿಂಗೋಲಿ ನರೇಂದ್ರ, ಡಾಕ್ಟರ್ ತಿಮ್ಮಯ್ಯ ಶೆಟ್ಟಿ ಇಲ್ಲೂರು ಸೇರಿದಂತೆ ಅನೇಕರಿದ್ದರು. ಮನೆಯಲ್ಲಿ ಕಳ್ಳತನ ಮಾಡಿ ಪರಾರಿಯಾಗಿದ್ದ ಕದೀಮರನ್ನು ಮುದಗಲ್ ಪೊಲೀಸರು ಬಂಧಿಸಿ 15,52,000 ಚಿನ್ನಾಭರಣ ಮತ್ತು ನಗದು ಹಣವನ್ನು ವಶಕ್ಕೆ ಪಡೆದುಕೊಂಡು ನ್ಯಾಯಾಂಗ ವಶಕ್ಕೆ ನೀಡಿದ್ದಾರೆ. ಬಂಧಿತ ಆರೋಪಿ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಹುಲಿಹೈದರ್ ಗ್ರಾಮದ ರಾಜಸಾಬ್. ಬಂಧಿತರಿಂದ 1 ಸುಲಿಗೆ ಪ್ರಕರಣ ಮತ್ತು 7 ಮನೆ ಕಳ್ಳತನ ಪ್ರಕರಣಗಳಲ್ಲಿ 12.60 ಲಕ್ಷ ಮೌಲ್ಯದ 180 ಗ್ರಾಂ ಬಂಗಾರದ ಆಭರಣಗಳು, 2.92 ಲಕ್ಷ ರೂಪಾಯಿ ನಗದು ಹಣ ಸೇರಿ ಒಟ್ಟು 15.52 ಲಕ್ಷ ಬೆಲೆ ಬಾಳುವ ಬಂಗಾರ ಹಣವನ್ನು ಜಪ್ತುಪಡಿಸಿಕೊಂಡು ಆರೋಪಿತನನ್ನು ನ್ಯಾಯಾಂಗ ವಶಕ್ಕೆ ನೀಡಲಾಗಿದೆ. ಈ ಕುರಿತು ಮಸ್ಕಿ ಮತ್ತು ಮುದಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣಗಳನ್ನು ಪತ್ತೆ ಮಾಡಿದ ತಂಡದ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯವೈಖರಿಯನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಪ್ರಶಂಸಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರಸಭೆ ಸಾಮಾನ್ಯ ಸಭೆ. ಕೃಷ್ಣಾ ನದಿ ನೀರು ಸರಬರಾಜಿನಲ್ಲಿ ತಾಂತ್ರಿಕ ತೊಂದರೆ ನಿವಾರಿಸಿ ಅನಧಿಕೃತ ನೀರು ಬಳಕೆ ತಡೆಗಟ್ಟಿ ಡಿಸಿ ನಿತೀಶ್ ಸೂಚನೆ. ಆರ್ಎಚ್ ಕ್ಯಾಂಪ್ 1 ಗ್ರಾಮ ಪಂಚಾಯತ್ನಲ್ಲಿ ನಕಲಿ ಬಿಲ್ ಸೃಷ್ಟಿ. ವಾರದೊಳಗೆ ತನಿಖೆ ನಡೆಸಿ ಕ್ರಮಕ್ಕೆ ಮುಂದಾಗದಿದ್ದಲ್ಲಿ ಗ್ರಾಮ ಪಂಚಾಯತ್ಗೆ ಬೀಗ ಹಾಕಿ ಪ್ರತಿಭಟನೆ. ರೆಹಮತ್ ಪಾಷಾ. ಆಗಸ್ಟ್ 18ರಂದು ಆರ್ಯವೈಶ್ಯ ಅಧಿಕಾರಿಗಳ ವೃತ್ತಿ ನಿರತರ ಸಂಘದಿಂದ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ ವಿತರಣೆ. ವೆಂಕಟೇಶ್ ಆಲೂರು. ಸುಲಿಗೆ ಮನೆ ಕಳ್ಳತನ ಆರೋಪಿ ಬಂಧನ. 15.52 ಲಕ್ಷ ರೂಪಾಯಿ ಚಿನ್ನಾಭರಣ, ನಗದು ಹಣ ಜಪ್ತಿ ಮಾಡಿದ ಮುದಗಲ್ ಪೊಲೀಸರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.